ಭೂಗಳ್ಳರ ಕಣ್ಣು ಸರ್ಕಾರಿ ಗೋಮಾಳ ಜಮೀನಿನ ಮೇಲೆ. ಸರ್ಕಾರಿ ಕಂದಾಯ ಅಧಿಕಾರಿಗಳ ಏನ್ ಕೆಲಸ ಮಾಡ್ತಾರಂದ್ರೆ ನಮಗಂತೂ ಗೊತ್ತಾಗ್ತಲ್ಲ. ಕೋಲಾರ ತಾಲೂಕು ವೇಮಗಲ್ ಹೋಬಳಿ ಮಾರ್ಜೇನಲ್ಲಿ ಕಂದಾಯ ವೃತ್ತದ ಸರ್ಕಾರಿ ಗೋಮಾಳ ಜಮೀನಿನ ಸರ್ವೆ ನಂಬರ್ 103ರಲ್ಲಿ ಸುಮಾರು 45ರಿಂದ 50 ಎಕರೆ ಇರ್ಬೋದು. ಆ ಕಡೆ ಒಂದು ಬೆಟ್ಟ ಇದೆ, ಈ ಕಡೆ ಎಲ್ಲಿ ನೋಡೋ ಇದಿದೆ. ಆದರೆ ಈ ತಿಪ್ಪೇನಹಳ್ಳಿ ಗ್ರಾಮದ ಟೊಮಾಟೊ ಮಂಡಿ ಮಾಲೀಕರಾದಂತಹ ನಾಗೇಶ್ ಎಂಬುವರು ಅಕ್ರಮವಾಗಿ ಗೋವಾಳ ಜಮೀನನ್ನು ಒತ್ತುವರಿ ಮಾಡ್ಕೊಂಡು ಸುಮಾರು ಒಂದು 15ರಿಂದ 20 ಎಕರೆ ಇದೆ. ನಾವು ಮಾನ್ಯ ತಹಶೀಲ್ದಾರ್ ಅವರಿಗೆ, ಇಲ್ಲಿನ ವೇಮಗಲ್ ನಾಡ ಕಚೇರಿ ಉಪ ತಹಶೀಲ್ದಾರ್ ಅವರಿಗೆ, RIಗೆ, VA ಅವರಿಗೆ ನಾವು ಕೇಳ್ತಾ ಇರೋದು ಒಂದೇ ಪ್ರಶ್ನೆ. ನೀವು ಏನು ಇವತ್ತು ನಾಗೇಶ್ ಅವರು 15-20 ಎಕರೆ ಏನು ವ್ಯವಸಾಯ ಮಾಡ್ತಾ ಇದಾರೆ, ಪಪ್ಪಾಯಿ ಹಾಕಿದ್ದಾರೆ, ಟೊಮಾಟೊ ಹಾಕಿದ್ದಾರೆ, ಇದಕ್ಕೆ ನಾವು ಅವ್ರ ಬೆಂಬಲವಾಗಿ ನಿಲ್ತೀವಿ. ಆದ್ರೆ ಅವ್ರಿಗೆ ದಾಖಲೆ ಇದೆಯಾ? ಗೋಮಾಳ ಜಮೀನನ್ನು ಅವರು ಒತ್ತುವರಿ ಮಾಡಿಕೊಂಡು ವ್ಯವಸಾಯ ಮಾಡೋದಕ್ಕೆ ಅವ್ರ ಹತ್ರ ದಾಖಲೆ ಇದೆಯಾ? ದಾಖಲೆ ಇದೆ ಇಲ್ಲ, ಯಾರಿಗಾರು ಮಂಜೂರಾಗಿದೆಯಾ? ಸಾಗುವಳಿ ಚೀಟಿ ಕೊಟ್ಟಿದ್ದೀರಾ? ಅದು ಯಾಕೆ ನೀವು ತನಿಖೆ ಮಾಡ್ತಾ ಇಲ್ಲ? ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಬಡ ರೈತ ಕೂಲಿ ಕಾರ್ಮಿಕರು 50, 53, 57 ಹಾಕೊಂಡು ಜಾತಕ ಪಕ್ಷಿಗಳಂತ ಕಾಯ್ತಾ ಇದ್ರೆ ದರಖಾಸ್ತ್ ಕಮಿಟಿ ಬರ್ತಾ ಇದೆ, ನಮ್ಗೆ ಮಂಜೂರು ಮಾಡ್ತಾರೆ ಜಮೀನು. ಅವ್ರು ಹಾಕೊಳಕ್ ಎಲ್ಲಿ ಜಾಗ ಇಲ್ಲ. ಆದ್ರೆ ಬಲಾಢ್ಯರು ಎಷ್ಟು ಬೇಕಾದ್ರೂ ಒತ್ತುವರಿ ಮಾಡ್ಕೋಬೋದಾ? ನಾವು ನಾಗೇಶ್ ಅವರು ಭೂಮಿ ಕಬಳಿಕೆ ಮಾಡ್ತಾ ಅಂತ ಹೇಳ್ತಾ ಇಲ್ಲ. ನಾನ್ ಕೇಳ್ತಾ ಇರೋದೇನ್ ಗೊತ್ತಾ, ಅವರು ವ್ಯವಸಾಯ ಮಾಡಿದಾರಲ್ಲ, ಎಷ್ಟು ವ್ಯವಸಾಯ ಮಾಡಿದಾರೆ, ಗೋಮಾಳ ಜಮೀನೆಲ್ಲ ಅವ್ರಿಗೆ ಮಂಜೂರು ಹಾಕಿದ್ಯಾ ಇಲ್ಲ ಅರ್ಜಿ ಹಾಕೊಂಡಿದಾರ? ಯಾರು ಅರ್ಜಿ ಹಾಕಿದ್ದಾರೆ? ಅದು ಸಮಗ್ರವಾಗಿ ತನಿಖೆ ಆಗ್ಬೇಕು. ಊರುಗಳಲ್ಲಿ ಇವತ್ತು ವ್ಯವಸಾಯನೂ ಮಾಡಕ್ಕಾಗ್ತಿಲ್ಲ, ಬಡವರು, ಭೂಮಿನೂ ಇಲ್ಲ, ಈ ಕಡೆ ಜಾನುವಾರುಗಳು ಮೇಯ್ಸಕ್ಕೂ ಇಲ್ಲ. ಆದ್ರೆ ಸಂಬಂಧಪಟ್ಟ ಸುಪ್ರೀಂ ಕೋರ್ಟ್ ಮನೆ ಗೌರವಾನ್ವಿತ ನ್ಯಾಯಾಲಯ ಏನೈತೆ, ಜಾನುವಾರುಗಳಿಗೆ ತಕ್ಕಂತೆ ಗೋಮಾಳ ಜಮೀನನ್ನು ಮಂಜೂರು ಮಾಡಬೇಕು, ಮೀಸಲಿಡಬೇಕು, ಆ ನಂತರ ಯಾರಿಗಾರು ಮಂಜೂರು ಮಾಡ್ಬೋದು. ಆದ್ರೆ ಇವತ್ತು ಅವರು ಬಲಾಢ್ಯರ ಅಂತ ಹೇಳೋ ಇಲ್ಲ ಅವ್ರಿಗೆ ರಾಜಕೀಯ ಬೆಂಬಲ ಇದೆ ಅಂತ ಗೊತ್ತಿಲ್ಲ. ಮಾನ್ಯ ತಾಲೂಕು ದಂಡಾಧಿಕಾರಿಗಳೇ ಮತ್ತೆ RI, VA ಅವರವರೇ, ನಾವು ನಿಮಗೆ ರೈತ ಸಂಘದಿಂದ ಮನವಿ ಮಾಡ್ತಾ ಇದ್ವಿ. ಸರ್ವೆ ನಂಬರ್ ಸರ್ಕಾರಿ ಗೋಮಾಳ ಸರ್ವೆ ನಂಬರ್ 103ರಲ್ಲಿರುವಂತಹ ಸುಮಾರು ನನ್ನ ಪ್ರಕಾರ 40ರಿಂದ 50 ಎಕರೆ ಇದೆ. ಅದರಲ್ಲಿ ಒಂದು 25 ಎಕರೆ ಒತ್ತುವರಿ ಮಾಡಿಕೊಂಡು ಆ ಕಡೆ ಕಾಂಪೌಂಡ್ ಈ ಕಡೆ ಕಾಂಪೌಂಡ್ ಹಾಕೊಂಡು ಬೆಳೆಗಳು ಬೆಳೀತಾ ಇದ್ದಾರೆ. ಅವರಿಗೆ ಈ ಕೂಡಲೇ ನಾವು ನಮ್ಮ ರೈತ ಸಂಘದಿಂದ ನಿಮ್ಗೆ ದೂರು ಕೊಡ್ತೀವಿ. ಅವರಿಗೆ ನೋಟಿಸ್ ನೀಡುವ ಮುಖಾಂತರ ಅವರ ಹತ್ರ ಇರೋ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರಿಗೆ ಎಲ್ಲಾ ಮೂಲ ಅಂದ್ರೆ ದಾಖಲೆಗಳಿದ್ರೆ ಅದನ್ನು ನಮ್ಮ ಅಭ್ಯಂತರ ಇಲ್ಲ. ಆದ್ರೆ ದಾಖಲೆಗಳಿಲ್ಲದೆ ಗೋಮಾಳ ಜಮೀನು ಅಕ್ರಮವಾಗಿ ಏನು ಒತ್ತುವರಿ ಮಾಡ್ಕೊಂಡು ಬೆಳೆ ಮಾಡ್ಕೊಂಡಿದ್ರೆ ಅವ್ರಿಗೆ ನೋಟಿಸ್ ನೋಡಿ ಸರ್ವೆ ಮಾಡಿಸಿ ಗೋಮಾಳ ಜಮೀನನ್ನು ತೆರವುಗೊಳಿಸಿ, ಇಲ್ಲ ಸುತ್ತಮುತ್ತಲ ಗ್ರಾಮಗಳ ಜಾನುವಾರುಗಳಿಗೆ ಮೀಸಲಿಡಬೇಕು, ಇಲ್ಲೆಲ್ಲ ಬಡಬಗ್ಗರಿಗೆ 1-2 ಎಕರೆ ಮಂಜೂರು ಮಾಡಬೇಕು. ಇಲ್ಲವಾದರೆ ಖಂಡಿತವಾಗಲೂ ದಾಖಲೆಗಳ ಸಮೇತ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಖಂಡಿಸಿ ಸರ್ಕಾರಿ ಗೋಮಾಳ ಜಮೀನು 103 ಸರ್ವೆ ನಂಬರ್ನ ಸುಮಾರು 40ರಿಂದ 50 ಎಕರೆ ಉಳಿಸಲು ನಾವು ವೇಮಗಲ್ ಚಿಕ್ಕಬಳ್ಳಾಪುರ ಮುಖ್ಯ ರಸ್ತೆಯನ್ನು ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.